ಗುರುಜಿ ಈಗಾಗಲೇ ಹೇಳ್ತಾ ಇದ್ರಿ ನವರಾತ್ರಿಯಲ್ಲಿ ಬಾಗಿನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಅಂತ. ಸುಮಾರು ಎಷ್ಟು ಜನರಿಗೆ ಈ ಬಾಗಿನವನ್ನು ಸಮರ್ಪಣೆ ಮಾಡಲಾಗುತ್ತೆ ಮತ್ತು ಆ ಬಾಗಿನದಲ್ಲಿ ಬಳಸುವಂತಹ ವಸ್ತುಗಳ ವಿಶೇಷತೆ ಏನು? ಆ ಬಾಗಿನವನ್ನು ಕೊಡುವಾಗ ಎರಡು ಮರಗಳನ್ನು ಇಟ್ಕೊಂಡಿರ್ತಾರೆ. ಒಂದು ಮರದಲ್ಲಿ ಬಾಳೆ ಎಲೆಯನ್ನು ಹಾಕಿ ಅಥವಾ ಈಗ ಪೇಪರು ಅದಗಳನ್ನು ಹಾಕುವ ಪದ್ಧತಿಯು ಬಂದುಬಿಟ್ಟಿದೆ. ಬಾಳೆ ಎಲೆಯನ್ನು ಇಟ್ಟು ಆ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಇಡ್ತಾರೆ. ಆನಂತರದಲ್ಲಿ ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಆನಂತರ ಬೆಲ್ಲದ ಅಚ್ಚು, ಭಾಳ ಮುಖ್ಯವಾಗಿರುವಂಥದ್ದು ಬೆಲ್ಲದ ಅಚ್ಚು. ಆನಂತರದಲ್ಲಿ ಈ ತರಕಾರಿಗಳು, ಅಂದರೆ ಇಲ್ಲಿ ಆಮ ಅಂತ ಹೇಳ್ತದೆ, ಅಂದರೆ ಇಲ್ಲಿ ತರಕಾರಿಗಳನ್ನು ಯಾವುದಾದ್ರು ಒಂದು ಊಟದ ಸಾಮಗ್ರಿಗಳು ಆ ಬಾಗಿನದಲ್ಲಿ ಇರಬೇಕು ಅಂತ ಅದನ್ನೆಲ್ಲವನ್ನು ಇಟ್ಟು ಆನಂತರದಲ್ಲಿ ಅದಕ್ಕೆ ಒಂದು ಬ್ಲೌಸ್ ಪೀಸು ಅಥವಾ ಸೀರೆಯನ್ನು ಏನಾದ್ರು ಸೀರೆ ಕೊಡುವವರು ಸೀರೆ ಕೊಡ್ತಾರೆ, ಅಥವಾ ಬ್ಲೌಸ್ ಪೀಸ್ ಇಡುವವರು ಬ್ಲೌಸ್ ಪೀಸನ್ನು ಇಡ್ತಾರೆ. ಅಂದರೆ ವಸ್ತ್ರ ಆಗಿರಬೇಕು. ಆನಂತರದಲ್ಲಿ ಬಳೆಗಳು ಅಥವಾ ಕಂಕಣಗಳು ಅಂತ ಹೇಳಲ್ಪಡ್ತದೆ, ಅಥವಾ ಕಾಲುಂಗುರ ಅಥವಾ ಮೂಗುತಿ ಅಥವಾ ಓಲೆಗಳು, ಇವುಗಳನ್ನು ಯಾವುದನ್ನಾರು ಇಡ್ಬೋದು. ಅರಿಶಿನ ಕುಂಕುಮ ಭಾಳ ಮುಖ್ಯವಾಗಿರುವಂಥದ್ದು. ಈ ಮುತ್ತೈದರಿಗೆ ಕುಮಾರಿಯರಿಗೆ ಅರಿಶಿನ ಕುಂಕುಮ ಭಾಳ ಮುಖ್ಯವಾಗಿರುವಂಥದ್ದು. ಅದನ್ನೆಲ್ಲವನ್ನು ಇಟ್ಟು ಆನಂತರದಲ್ಲಿ ಆ ಮರವನ್ನು ತಿರುಸಿರ್ತಾರೆ. ತಿರುಸಿಟ್ಟು ಅದಕ್ಕೊಂದು ಸ್ವಸ್ತಿಕದ ಆಕೃತಿಯನ್ನು ಹಾಕ್ತಾರೆ. ಅದಿಲ್ಲದಿದ್ದರೆ ಮಧ್ಯದಲ್ಲಿ ಅರಿಶಿನ ಹಾಕಿ ಅರಿಶಿನ ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟನ್ನಿಟ್ಟು ಅದಕ್ಕೆ ಗೌರಿ ಬಾಗಿನ ಹೇಳುವಂಥದ್ದು. ಮಹಾಗೌರಿ ಇತಿಚಾಷ್ಟಮಂ 8ನೇ ದಿವಸ ಹೇಳುವಂಥದ್ದು ಗೌರಿ ಬಾಗಿನ ಅಂತ. ಗೌರಿ ಬಾಗಿನ ಅಂತ ಯಾಕೆ ಅಂದರೆ 8ನೇ ದಿವಸಕ್ಕೆ, ಅಂದರೆ ನವರಾತ್ರಿಯಲ್ಲಿ 8ನೇ ದಿವಸಕ್ಕೆ ಗೌರಿ ಅಧಿಪತಿ ಆಗಿರ್ತಾಳೆ, ಅದನ್ನು ಗೌರಿ ಬಾಗಿನ ಅಂತ ಹೇಳಲ್ಪಡ್ತದೆ. ಆ ಬಾಗಿನವನ್ನು ಸುಮಂಗಲಿಯರಿಗೆ ಕೊಡುವಂಥದ್ದು. ಇದು 8 ಮಾಡಿದರೆ ಭಾಳ ವಿಶೇಷ. 5 ಮಾಡ್ಬೋದು ಅಥವಾ 9 ಮಾಡ್ಬೋದು, 108 ಮಾಡ್ಬೋದು. ಅಂತೂ 8 ಮಾಡಬೇಕು. ಮಾಡಿದರೆ ತುಂಬ ವಿಶೇಷವಾಗಿರ್ತದೆ. ಈ ಬಾಗಿನವನ್ನು ಸುಮಂಗಲಿಯರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು. ಈ ಬಾಗಿನದಲ್ಲಿ ಪ್ರಮುಖವಾಗಿ ಬೆಲ್ಲ ಬಳಸಬೇಕು ಅಂತ. ಖಂಡಿತವಾಗಿಯೂ ಬೆಲ್ಲದ ಅಚ್ಚು, ಯಾಕೆಂದರೆ ಸಿಹಿ ಇರಬೇಕು ಅಲ್ಲಿ. ಬರೀ ಈಗ ನೋಡಿ, ಅಲ್ಲಿ ಅನ್ನವನ್ನು ಪರಮಾನ್ನವನ್ನು ಮಾಡುವಾಗ ಆಗ ಹೇಳಿದೆ ನಾನು, ಪರಮಾನ್ನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಕ್ಕಿಯನ್ನು ಬೇಯಿಸಿದ ಅನ್ನ ಏನಿರುತ್ತೋ ಅನ್ನಕ್ಕೆ ಬೆಲ್ಲ, ತುಪ್ಪ, ಅನಂತರದಲ್ಲಿ ಹಾಲು, ಇದನ್ನು ಸೇರಿಸಿದಾಗ ಪರಮಾನ್ನ ಆಗ್ತದೆ ಅಂತ. ಇಲ್ಲಿ ಹಾಲನ್ನು ಕೊಡೋದಿಲ್ಲ, ಅಕ್ಕಿಯನ್ನು ಕೊಡ್ತಾರೆ, ಬೆಲ್ಲವನ್ನು ಕೊಡ್ತಾರೆ. ಆ ಬೆಲ್ಲ ಮತ್ತು ಇದನ್ನು ಸಿಹಿ ಆಗಿರಲಿ ಹೇಳುವಂತಹ ಅರ್ಥದಲ್ಲಿ ಒಂದು. ಇನ್ನು ಎರಡನೇದಾಗಿ ಸಿಹಿಯನ್ನು ದಾನ ಮಾಡೋದರಿಂದ ನಮಗೆ ಸಂತೋಷಗಳು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅಂದರೆ ಅಮಂಗಲ ಹೋಗಿ ಸೌಮಂಗಲ್ಯ ಪ್ರಾಪ್ತಿ ಆಗ್ತದೆ ಹೇಳುವಂಥ ಅರ್ಥವಾಗಿದೆ. ಗುರುಜಿ, ಒಂದೊಂದು ದೇವಿಗೆ ಒಂದೊಂದು ಪುಷ್ಪಗಳು ಪ್ರಿಯ ಅಂತ ಹೇಳ್ತಾ ಇದ್ರಿ. ಅಷ್ಟಮಿಯ ದಿನ ದುರ್ಗೆಗೆ ಯಾವ ಹೂವಿನಿಂದ ಅಲಂಕಾರ ಮಾಡಲಾಗುತ್ತೆ? ಯಾವ ಹೂವು ಶ್ರೇಷ್ಠ? ನೋಡಿ, ಈಗ ಗೌರ ಸ್ವರೂಪದಲ್ಲಿರುವವಳು ಬಿಳೆ ಹೂವಿನಿಂದ ಪೂಜೆ ಮಾಡಿದರೆ ತುಂಬ ವಿಶೇಷವಾಗಿರ್ತದೆ. ಅದರಲ್ಲಿ ಸೇವಂತಿಕ, ಬಕುಲ, ಚಂಪಕ, ಪಾಟಲಾಬ್ಜೈ, ಪುನ್ನಾಗ, ಜಾಜಿ, ಕರವೀರ, ರಸಾಲ ಪುಷ್ಪೈ, ಬಿಲ್ಲಪ್ರವಾಳ, ತುಳಸೀದಳ, ಮಲ್ಲಿಕಾಭಿ ತ್ವಾಂಪೂಜೆಯಾಮಿ ಜಗದೀಶ್ವರಮೇ ಪ್ರಸೀದಾಳುವಂಥದ್ದಿದೆ. ಅಲ್ಲಿ ಸೇವಂತಿಕಾ ಪುಷ್ಪಾದಿಗಳನ್ನು ಇದು ಮಾಡ್ಬೋದು. ಅಂದರೆ ಎಲ್ಲ ಪುಷ್ಪಗಳಿಗಿಂತಲೂ ಸೇವಂತಿಕಾ ಪುಷ್ಪ ಅಂದರೆ ದೇವಿಗೆ ತುಂಬ ಪ್ರೀತಿಯಂತೆ. ಅದನ್ನು ಸೇವಂತಿಕಾ, ಬಕುಲ, ಚಂಪಕ, ಪಾಟ, ಲಾಬ್ಜೈಹಿ ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಸೇವಂತಿಗೆಯ ಮಾಲೆ ಅಥವಾ ಸೇವಂತಿಕಾ ಪುಷ್ಪದಿಂದ ಅರ್ಚನೆ, ಅವಳಿಗೆ ಶರೀರದ ಅಂಗಾಂಗಗಳಲ್ಲಿ ಇದು ಸೇವಂತಿಕಾ ಪುಷ್ಪವನ್ನು ಇಡೋದು, ಅಥವಾ ಮಲ್ಲಿಕಾ ಪುಷ್ಪ, ಇವು ಯಾವುದಂತ ಒಳ್ಳೆಯದು. ಈ ಬಿಳೆ ಹೂವು ಆದರೆ ತುಂಬ ವಿಶೇಷ. ಇಲ್ಲಿ ಬಿಳೆದು ಯಾಕೆ ಮಾಡಬೇಕು ಅವಳಾದರೆ ಗೌರ ಸ್ವರೂಪದಲ್ಲಿರುವವಳು ಅಂತ. ಬಿಳೆ ಬಣ್ಣವುಳ್ಳವಳು ಗೌರ ಸ್ವರೂಪದವಳು ಗೌರಿ ಆದ್ದರಿಂದ ಅವಳಿಗೆ ಬಿಳೆ ಬಣ್ಣದ ಪುಷ್ಪದಿಂದ ಅರ್ಚನೆ ಮಾಡಿದರೆ ಬಹಳ ವಿಶೇಷವಾಗಿರ್ತದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ದುರ್ಗಿಯ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ, ಅದಾದ ನಂತರ ನೀರಿನಲ್ಲಿ ಬಿಡಲಾಗುತ್ತೆ. ಇದರ ವಿಶೇಷತೆ ಏನು? ಖಂಡಿತವಾಗಿಯೂ ಈಗ ಗಣಪತಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ನಾವೇನು ಮಾಡ್ತೇವೆ, ಇದರ ಚೌತಿಯಲ್ಲಿ ಗಣಪತಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ ನಂತರದಲ್ಲಿ ಜಲ ವಿಸರ್ಜನೆ ಮಾಡುವಂಥ ಪದ್ಧತಿ. ಅದೇ ರೀತಿಯಲ್ಲಿ ಇದನ್ನು ವಿಗ್ರಹ ಸ್ವರೂಪದಲ್ಲಿ, ಯಾಕೆಂದರೆ ಈಗ ಮಹಾಮಾಯ ಅಂತ ಭಗವತಿ ಯಾವ ರೀತಿಯಲ್ಲಿ ಇದ್ದಾಳೆ ಅಂತ ಹೇಳೋದು ಗೊತ್ತಿರೋದಿಲ್ಲ. ಅವಳನ್ನು ಆರಾಧನೆ ಮಾಡುವಂಥ ಒಂದು ವಿಗ್ರಹ, ಅದಕ್ಕೊಂದು ಧ್ಯಾನ ಶ್ಲೋಕ ಅಂತಿದೆ. ಆ ಧ್ಯಾನ ಶ್ಲೋಕಾತ್ಮಕವಾಗಿ ನಾವು ಅವಳನ್ನು ಇದು ಮಾಡ್ತೇವೆ. ಅಲ್ಲಿ ಘಂಟ, ಶೂಲ, ಹರಾನಿ, ಶಂಖ, ಮೊಸಳೆ, ಚಕ್ರಂ, ಧನುಸ್ಸಾಯಕಂ ಈ ರೀತಿಯಲ್ಲಿ ಧ್ಯಾನ ಶ್ಲೋಕವನ್ನು ಹೇಳ್ತದೆ. ಆ ಧ್ಯಾನ ಶ್ಲೋಕದ ಮೂಲಕವಾಗಿ ವಿಗ್ರಹವನ್ನು ನಾವು ಆರಾಧಿಸಬೇಕು. ವಿಗ್ರಹವನ್ನು ಮಾಡಿಟ್ಟಿರ್ತೇವೆ. ಆ ವಿಗ್ರಹಕ್ಕೆ ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೇವೆ, ಆವಾಹನೆಯನ್ನು ಮಾಡ್ಕೊಳ್ತೇವೆ, ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ. ಆ ನಂತರದಲ್ಲಿ 9 ದಿವಸ ನಂತರ, ಅಂದರೆ ದಶಮಿ ದಿವಸ ವಿಸರ್ಜನೆಯನ್ನು ಮಾಡಿದಂತಹ ವಿಗ್ರಹವನ್ನು ಮತ್ತೆ ಮನೆಯಲ್ಲಿ ಇಡಕೂಡದು. ಅದನ್ನು ತಗೊಂಡೋಗಿ ನದಿಗೆ ವಿಸರ್ಜನೆ ಮಾಡುವಂತಹ ಪದ್ಧತಿ ಇದು ಉತ್ತರ ಭಾರತದಲ್ಲಿ ತುಂಬ ವಿಶೇಷವಾಗಿದೆ. ನಮ್ಮಲ್ಲಿ ನಡೆದು ಬಂದಿರುವಂಥದ್ದು ಕಲಶಾರಾಧನೆ, ಅದಕ್ಕೆ ಹೇಳಿದ ಘಟಸ್ಥಾಪನ ಅಂತ ಹೇಳಿದರು. ಆ ಘಟವನ್ನು ಇಟ್ಟು ಪೂಜೆಯನ್ನು ಮಾಡುವಂಥ ಪದ್ಧತಿ. ಮೊದಲನೇ ದಿವಸ ಏನು ಘಟವನ್ನು ಇಟ್ಟಿರ್ತಾರೋ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿರ್ತಾರೋ ಅದನ್ನು 10ನೇ ದಿವಸ ವಿಸರ್ಜನೆಯನ್ನು ಮಾಡ್ತಾರೆ. ಈ ರೀತಿಯಲ್ಲಿ ನಮ್ಮಲ್ಲೇ ನಡೆದು ಬಂದಿರುವಂಥದ್ದು. ಅಥವಾ ಮನೆಯಲ್ಲಿ ದೇವಿ ವಿಗ್ರಹ ಇದ್ದವರು ದೇವಿ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಪೂಜೆ ಮಾಡಿಕೊಂಡು ಆನಂದದಲ್ಲಿ ಬಾಕಿ ಇದನ್ನೆಲ್ಲ ಷೋಡಶೋಪಚಾರ ಪೂಜೆಗಳು, ಸಹಸ್ರನಾಮಾದಿಗಳು ಇವುಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡುವಂಥ ಪದ್ಧತಿ ನಡೆದು ಬಂದಿದೆ.
ಅಷ್ಟಮಿಯ ದಿನದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ದುರ್ಗಾಷ್ಟಮಿ, ದುರ್ಗೆಯ ಆರಾಧನೆಯ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ರಿ, ಅದರ ಮಹತ್ವವನ್ನು ತಿಳ್ಕೊಂಡ್ರಿ. ನಾಳೆ ನವಮಿ, ಅದರ ವಿಶೇಷವನ್ನು ನಾಳೆಯ ದಿನ ತಿಳಿಸ್ಕೊಡ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.